ಗಿರ್ಜಿ ಏನಾತ್ಲೆ? ಪ್ರೇಮ್ ಬಂದಿದ್ಲನ? ಬಂದಿದ್ದು ಆತ, ಗಂಡ ಹೆಂಡತಿ ಜಗಳ ಮಾಡಿದ್ದು ಆತ ಶಾಂತಕ್ಕ. ಆದ್ರೂ ಶಾಂತಕ್ಕ ನೀ ಹಿಂಗೆ ಮಾಡಬಾರ್ದಾಗಿತ್ತು ಬಿಡು. ಒಂಚೂರು ನಿನ್ನ ಮಗಳ ಕಡೆ ಕೇಳಿ ರೊಕ್ಕ ಕೊಡ್ಸಿದ್ರು ಅಕ್ಕಿತ್ತು. ಇಷ್ಟೆಲ್ಲ ಜಗಳ ಮಾಡು ಸ್ಥಿತಿನೇ ಬರ್ತಿದ್ದಿಲ್ಲ. ನಮ್ಮ ಪರಿಸ್ಥಿತಿ ಎಷ್ಟು ಕೆಟ್ಟಾಗ್ಬಿಟ್ಟತೆ ಶಾಂತಕ್ಕ. ದುಡಿದ ರೊಕ್ಕ ಕೈಗೆ ಹತ್ತಲ್ಲ. ಒಂದು ಏನಾರ ಚಂದನ್ ಬಂಗಾರ ಬೆಳ್ಳಿ ತೊಗೋಬೇಕಾ ಆಗಲ್ಲ. ಒಂದು ಚಂದನ್ ಸೀರೆ ತೊಗೋಬೇಕಾ ಆಗೋದಿಲ್ಲ. ಇದೊಂದು ಏನೋ ಹಿರಿಯಾರ್ದೊಂದು ಸಣ್ಣ ಮನೆ ಬಿಟ್ರೆ ನಮ್ಮದು ಅಂತ ಹೇಳ್ಕೊಳಕ್ಕೆ ಏನೂ ಇಲ್ಲ ನೋಡ. ನಮ್ಮ ಜೀವನ ಎಷ್ಟು ಕೆಟ್ಟ ಆಗ್ಬಿಟ್ಟತಂದ್ರೆ, ಎಷ್ಟು ಶ್ರೀಮಂತರು ಎಷ್ಟು ಖುಷಿಯಾಗಿರ್ತಾರ, ಏನೇನೋ ತಗೊಂತಾರ, ಎಲ್ಲೆಲ್ಲೋ ಅಡ್ಡಾಡ್ತಾರ, ಕಾರ್ನಾಗೆಲ್ಲ ಹೋಗ್ತಾರ. ಅವ್ರನ್ನೆಲ್ಲ ನೋಡಿದ್ರೆ ದೇವ್ರು ನಮ್ಮ ಹಣೆ ಬರ ಯಾಕೆ ಹಿಂಗೆ ಬರ್ದಾನ ಅಂತ ಭಾಳ ಬೇಜಾರಾಗ್ಬಿಡ್ತೈತೆ ಶಾಂತಕ್ಕ, ಭಾಳ ಬೇಜಾರಾಗ್ಬಿಡ್ತೈತೆ. ನೀ ತಿಳ್ಕೊಂಡಿರೋದು ಗಿರ್ಜಿ, ಶ್ರೀಮಂತರಿಗೆಲ್ಲ ನೆಮ್ಮದಿ ಇರ್ತೈತೆ ಅಂತೇಳಿ. ಶ್ರೀಮಂತಿಕೆಯಿಂದ ಎಲ್ಲ ನೆಮ್ಮದಿ ಸಿಗ್ತೈತೆ ಅನ್ನೋದು ಸುಳ್ಳು. ಬಡತನದಾಗೂ ನೆಮ್ಮದಿ ಇರ್ತೈತಿ, ಜಗಳನೂ ಇರ್ತೈತಿ. ಶ್ರೀಮಂತಿಕೆ ಒಳಗೆ ನೆಮ್ಮದಿನೂ ಇರ್ತೈತಿ, ಜಗಳನೂ ಇರ್ತೈತಿ. ಹಣ ಇದ್ದಲ್ಲೇ ಸ್ವಲ್ಪ ಜಗಳ ಜಾಸ್ತಿನೇ ಇರ್ತೈತಿ. ಇನ್ನು ನೆಮ್ಮದಿ ಇರಂಗಿಲ್ಲಲೇ. ಏನು ಲಕ್ಷ್ಮೀ ದೇವಿ ಬರ್ತಿದ್ದಂಗೆ ಶಾಂತಿ ದೇವಿ ಓಡೋಗ್ಬಿಡ್ತಾಳ. ಏನು ನೆಮ್ಮದಿ ದೇವಿ ಹೋಗ್ಬಿಡ್ತಾಳ ಅಲ್ಲಿಂದ. ನಿದ್ರಾದೇವಿ ನೆಟ್ಟಿಗೆ ಬರಲ್ಲ. ಏನು ಅವೆಲ್ಲ ಬೇರೆ ಬೇರೆನ ಅದಾವು. ಈಗ ನೀ ಅದನ್ನೆಲ್ಲ ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ನಿನ್ನ ಹಣೆ ಬರ ಹಿಂಗೈತೆ ಅಂತ ಯಾಕೆ ಅನ್ಕೊಂತಿ? ನಾವೇನು ದೊಡ್ಡ ಇದ್ದಂತರ ದೇವನ? ನಮ್ಮ ಹಣೆ ಬರನೂ ಇದೆ. ಇನ್ನು ನನ್ನ ಹಣೆ ಬರ ನೋಡ್ತಿಲ್ಲ. ಗಂಡಕ್ಕೆ ಪಾರ್ಸಿ ಹೊಡೆದು ಮಗಳು ಮದುವೆ ಮಾಡೋಕ್ಕಾಗಲಿಲ್ಲ, ಓಣ್ಯಾನವ್ರು ನಿಂತು ಮಾಡಿದ್ರಿ. ಎಲ್ಲ ರೊಕ್ಕನೂ ಪುಣ್ಯಾತ್ಮರು ಅವ್ರು ಹಾಕ್ಕೊಂಡು ಮಾಡಿದ್ರು. ಇವತ್ತಿನವ್ರಿಗೆ ನನ್ನ ಗಂಡನ ದವಾಖಾನೆ ಇದೆಲ್ಲ ತೋರ್ಸಾಕತ್ತಿರೋದು ಪಾಟೀಲ್ ಅಣ್ಣಾರ. ಹೌದಿಲ್ಲ? ಮಗಳು ದುಡ್ದು ಕೊಟ್ರೆ ಈಗ ಒಂದು ಹೊತ್ತು ಗಂಜಿ ನಮ್ಗೆ, ಇಲ್ಲ ಅಂದ್ರೆ ಇಲ್ಲ. ಹಂಗೆ ಇದ್ದಿದ್ದು ಹೊಲನೂ ಪಡ ಬಿಟ್ಕೊಂಡು ಕುಂತೇವಿ. ಮಾಡೋರು ದಿಕ್ಕಿಲ್ದಂಗೆ ಆಗೈತಿ. ನಮ್ಮದು ಪರಿಸ್ಥಿತಿ ಕೆಟ್ಟೈತಿ. ಏನು ಮಾಡೋಕ್ಕಾಕತಿ ಹೇಳ? ಯಾಕನ ಶಾಂತಕ್ಕ ಗೊತ್ತಿಲ್ಲ ನಿಜವಾಗ್ಲು. ಎಲ್ಲ ಈ ರೊಕ್ಕ ಪಕ್ಕ ಆಸ್ತಿ ಮಾಡ್ಕೊಂಡು ಬೇಕಂದಿದ್ದು ಒಂದು ಅಡ್ವರ್ಟೈಸ್ನ ನೋಡಿದ್ದು, ಒಂದು ಬರೇ ನಮ್ದು ನೋಡಿದ್ರೆ ಕಿಟಕಿಯಾಗಿಂದ ಅದು ಏನಂತದ ಅಂತಾರಲ್ಲ, ಕಿಟಕಿಯಾನ್ ಶಾಪಿಂಗ್ ಅಂತೇಳಿ, ವಿಂಡೋ ಶಾಪಿಂಗ್ ಅಂತೇಳಿ. ಹಂಗೆ ಒಂದು ಅರ್ಬಿ ಅಂಗಡಿಗೆ ಹೋಗ್ಲಿ, 1,000 ರೂಪಾಯಿ ಮ್ಯಾಲಿನ ಸೀರೆ ಇದ್ರೆ ಮುಟ್ಟಕ್ಕೆ ಹೋಗಲ್ಲ. ಎಷ್ಟು ಆಸೆ ಇರ್ತೈತಿ. ನಾವು ಇಷ್ಟಪಟ್ಟು ತಗೋಬೇಕು, ತಿನ್ಬೇಕು, ಮಾಡ್ಬೇಕು, ಅಡ್ಡಾಡ್ಬೇಕು ಅಂತೇಳಿ ಯಾವುದು ಆಗೋದಿಲ್ಲಲ್ಲ ಶಾಂತಕ್ಕ. ಇವತ್ತು ನನಗೆ ಎಷ್ಟು ಅವಮಾನ ಮಾಡಿಬಿಟ್ಲು ಗಿರ್ಜಿ. ಇದು ಪ್ರೇಮಿ ಗೊತ್ತನು ಶಾಂತಕ್ಕ? ಪ್ರೇಮಿ ನನಗೆ ಎಷ್ಟು ಅವಮಾನ ಮಾಡಿದ್ಲು. ಆಕೆ ಗಂಡನ ಕರ್ಕೊಂಬಂದು. ಆಕೆ ತಪ್ಪನ್ನ ಹೇಳಂಗಿಲ್ಲ, ಮಂದಿ ವಸ್ತು ಇಸ್ಕೊಂಡಿದ್ದು ನಮ್ದ ತಪ್ಪು. ಆದ್ರೆ ಒಂದು ಈಟು ಊರಾನವ್ರು ಕೊಡ್ತಾರ ಬಿಡು, ಹೆಂಗಾರ ಮಾಡ್ತಾರ ಕೊಡ್ತಾರ ಅನ್ನೋದು ಇರ್ಲಿಲ್ಲಲ್ಲ. ಬಾಯಿಗೆ ಬಂದಂಗೆ ಮಾತಾಡಿಬಿಟ್ಲು ಗೊತ್ತನು ಶಾಂತಕ್ಕ. ಭಾಳ ಮನ್ಸಿಗೆ ಬೇಜಾರಾತು. ಗಣಪನ ಇಟ್ಟಿದ್ದು ಒಂದೇ, ಒಂದು ನೈವೇದ್ಯನೂ ಮಾಡಿಲ್ಲ, ಎಡಿನೂ ಹಿಡಿಲಿಲ್ಲ. ಪೂಜೆ ಮಾಡಿ ಹೊರಗೆ ಬಂದು ಹೆಂಗೆ ಪುಟಾಣಿ ಸಕ್ರೆ ಎಡಿ ಮಾಡಿ ಕುಂತಿದ್ದೆ. ಯಾಕಂದ್ರೆ ಒಳಗೆ ಏನಾರ ತಂದೇನೆ ಅಂದರೆ ಏನೂ ಇಲ್ಲ ಶಾಂತಕ್ಕ. ನನ್ನ ಗಂಡ ದುಡ್ದಿದ್ದ ರೊಕ್ಕನೂ ಅಷ್ಟಕ್ಕಷ್ಟೇ ಆಗಿತ್ತು, ಬೇರೆ ಯಾವ ರೊಕ್ಕನೂ ಇದ್ದಿದ್ದಿಲ್ಲ. ಹೊರಗೆ ನಕ್ಕೊಂತಿರ್ತೇನೆ ನನ್ನ ಕಷ್ಟ ಶಾಂತಕ್ಕ. ಒಳಗೆ ಜೀವನ ಭಾಳ ಕಷ್ಟ ಐತೆ ಯವ್ವ ನಂದು. ಒಂದು ಸಂತಿ ತರ್ಬೇಕಂದ್ರೆ ಯೋಚನೆ ಮಾಡೋ ಬಾಳೆ ಆಗೈತಿ. ಕರೇನ ಎಲ್ಲಾರ ದುಡಿಯಾಕೆ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ತಿ ಹೇಳು? ಹೊಲ್ದಾಗ ಇಲ್ಲೇ ಎಲ್ಲಾರ ಕಳೆ ತೆಗಿಯಾಕೆ ಹೋಗ್ತಾನೆ. ಇವ್ರ ಮನೆ ಇದು ಕೆಲಸ ಏನಾರ ಮಾಡಕ್ಕೆ ಹೋಗಿರ್ತಾನೆ. 100, 200, 500 ಪಗಾರ ಬಂದಿರ್ತೈತಿ. ಮತ್ತು ಅದನ್ನ ಎಲ್ಲನೂ ಇಟ್ಕೊಂಡು ನಡೆಸೋದು. ಬೇರೆ ಯಾರ ರೊಕ್ಕನೂ ಇಲ್ಲ ಬಿಡ ಶಾಂತಕ್ಕ. ಗಿರ್ಜಿ ಬೇಜಾರು ಮಾಡ್ಕೋಬೇಡ್ಲಿ. ನಾ ಯಾಕೆ ರೊಕ್ಕ ಕೇಳ್ಬೇಡ ಅಂದೆ ಗೊತ್ತ ನನ್ನ ಮಗಳನ್ನ? ಅಲ್ಲ, ಈಗ ಪಾಟೀಲ್ ಅಣ್ಣಾರು ನನ್ನ ಗಂಡನ ಆರೋಗ್ಯದ ಸಂಬಂಧ ರೊಕ್ಕ ಕೊಡ್ತಾ ಇದಾರ, ನೋಡ್ತಾ ಇದ್ದೀನಿ ನೀನೆ. ಮತ್ತು ಸಾಲದಕ್ಕೆ ಈಗ ನನ್ನ ಮಗಳು ದುಡ್ದಿಲ್ಲೇ ಕೊಡ್ತಾ ಇದ್ದಾಳ. ಈಗ ನಾವು ಕೆಲವೊಂದ್ಸಲ ಏನಾರು ಸಹಾಯ ಬೇಕಂದ್ರೆ ಕೇಳ್ತೀವಿ. ನಾವು ಕೇಳೋದಲ್ದೆ ನಿಮ್ಮ ಕಡೆನೂ ಕೇಳಿಸಿದ್ರೆ ಅಲ್ಲಿ ಎಷ್ಟು ಕೇವಲವಾಕ್ಕೇವಿ ನಾವು ವಿಚಾರ ಮಾಡಿ ಏನ. ಅವ್ರಿಗೇನು ಅನಿಸ್ತತಿ? ನಮ್ಮ ಕಡೆ ರೊಕ್ಕ ಐತಂತ ರೊಕ್ಕಕ್ಕೆ ಗಂಟು ಬಿದ್ದರು ನೋಡಿ, ರೊಕ್ಕ ಕೇಳ್ತಾರೆ ಇವರು ಅಂತ ತಿಳ್ಕೊಳ್ಳಲ್ಲ. ಒಳ್ಳೆಯವರೇ ಪಾಟೀಲ್ ಅಣ್ಣಾರು. ಆದರೂ ನಾವು ಅವ್ರು ಒಳ್ಳೆಯವ್ರು ಅಂತೇಳಿ ನಾವು ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪಾಕತ್ತಿಲ್ಲ. ಅವ್ರಿಗೇನು ನಮ್ಮ ಅಂದುನ ಬಂದುನ ಹೇಳು. ಅಲ್ಲೇ ನಮ್ಮ ಮಗಳದಾಳೆ, ಅವ್ರು ನಾಳೆ ಅವತ್ತಾರ ಅಯ್ಯೋ ಹೋಗು ನೀನಲ್ದ ನಿಮ್ಮ ಊರಾನವ್ರಿಗೆ ನಾವು ರೊಕ್ಕ ಕೊಟ್ಟು ಸಹಾಯ ಮಾಡೇವಿ ಅಂದಿಗಿಂದ್ರೆ ನನ್ನ ಮಗಳ ಗತಿ ಏನಕ್ಕೈತಿ ವಿಚಾರ ಮಾಡಿ. ಏನು ಒಂದು ತಾಯಿಯಾಗಿ ನಿಂತು ನಾನು ಮಾಡಿದ್ದು ಸರಿನೇವ? ಏನು ಬೀಗ್ರ ಹತ್ರ ರೊಕ್ಕದ ವ್ಯವಹಾರ ಇಟ್ಕೊಳ್ಳೋದು ಭಾಳ ತಪ್ಪು ಗಿರ್ಜಿ. ಹೋಲ್ ಬಿಡ ಶಾಂತಕ್ಕ, ಅದಕ್ಕೆ ಯಾಕೆ ಮನ್ಸಿಗೆ ಅಷ್ಟು ನೋವು ಮಾಡ್ಕೊಂತಿ? ಆದ್ರೆ ಪುಣ್ಯಾತ್ಮವ ಅಮಾಸಿ, ಪುಣ್ಯಾತ್ಮ ಅಮಾಸಿ ದೇವ್ರು ಬಂದಂಗೆ ಬಂದವ. ಕರ್ಕೊಂಡು ಹೋಗ್ಯಾನ ಈಗ ನನ್ನ ಗಂಡಗೆ. ಏನಾರು ಹೆಚ್ಚು ಕಮ್ಮಿ ಆದ್ರೆ ರೊಕ್ಕ ಕೊಟ್ಟು ನಾ ಗಾಡಿ ಬಿಡಿಸ್ಕೊಂಬರ್ತೀನಿ ಬಾ ನನ್ನ ಕಡೆ ರೊಕ್ಕದವ ಅಂತೇಳಿ. ಅವ ಭಿಕ್ಷುಕನು, ನಾವ ಭಿಕ್ಷುಕರು? ನನಗಂತೂ ತಿಳಿಲಂಗೆ ಆಗ್ಬಿಟ್ಟವ ಯವ್ವ. ಅಲ್ಲ, ಭಿಕ್ಷೆ ಬೇಡ್ತಾನೆ, 4 ಮನೆ ಅನ್ನ ಬೇಡ್ಕೊಂಡು ತಿಂತಾನ ಅನ್ನೋದಷ್ಟ. ಆದರೂ ಅವನ ಕಡೆ ಅಷ್ಟು ರೊಕ್ಕ ಐತಿ. ಅವ ಮೊದ್ಲಿಂದ ಮಾಡಿದ್ದಂತ ಅದನ್ನು ಬಿಡುವಲ್ಲ. ನಾವು ಅವ್ರವ್ರ ಮನ್ಯಾಗ ಹೊಟ್ಟೆ ಸಕ್ಕರೆ, ಹೊಟ್ಟೆ ರವಾ, ಹೊಟ್ಟೆ ಅದು ಇದು ಇಸ್ಕೊಂಬರ್ತೇವಿ. ಮನ್ಯಾಗದೇವಿ, ಅವನಿಗಿಂತ ಕಡಿಯಾಗದೇವಿ. ರೂಪಾಯಿ ಯೋಚನೆ ಮಾಡೋ ಲೆಕ್ಕದಾಗದೇವಿ. ಆಹ ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ, ಆಹ ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ, ನಂಗು ನಿಂಗು ಏನಂತೆ, ಲೋಕವೆಲ್ಲ ಡುಮ್ಮಂತೆ. ಟಮ್ 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 ಟಮ್. ಅಮಸಿ ಬಾರ್ಲಾ. ಅಮಸ್ ಬಂದಲ್ಲ. ಶಾಂತಕ್ಕ ಮನೆ ಕಡೆ ಹೋಗಿದ್ನೆ, ಅಲ್ಲೇ ಲಕ್ಷ್ಮಿ ಸಿಕ್ಕಿದ್ಲ. ನಿಮ್ಮ ಮನೆ ಕಡೆ ಹೋಗ್ಯಾರ ಅಂತ ಸುದ್ದಿ ಗೊತ್ತಾತ, ಅದಕ್ಕೆ ಬಂದೆ. ಅಮಸಿ ಏನಾತ? ಗಾಡಿ ಕೊಟ್ರನ? ಗಾಡಿ ಎಲ್ಲ ಎಲ್ಲಿ ಕೊಡ್ತಾರ ಗಿರ್ಜಕ್ಕ? ಗಾಡಿ ಎಲ್ಲ ಕೊಡ್ತಾರನ? ನಾನು ಕೇಳಿಲ್ಲ.
ಅಲ್ಲಲ್ಲ ಗಾಡಿ ಕೊಡ್ತಾರಂದಲ್ಲ ಮತ್ತೆ ನೀ ನಾನು ಹೇಳ್ತೀನಿ ಅಂತಂದು ಕೇಳಲಿಲ್ಲನ ದೇವ್ರೆ ನಾನು ಗಂಡಿಲ್ಲ ಹೋದ್ರ ಅಲ್ಲ ನಾ ಕೇಳಿದ್ರು ಅವ್ರು ಕೊಡ್ಬೇಕಲ್ಲ ಗಿರ್ಜಕ್ಕ. ಅದು ಕರೆ ಅನ್ನ ನಮ್ಮ ಹಣೆ ಬರಕ್ ಪಾಪ ನೀನ್ ಏನ್ ಮಾಡ್ತಿ ಹೇಳ ನಮ್ಮ ಹಣೆ ಬರನೇ ಬರಬರಿ ಇಲ್ಲ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗಾಡಿ ಕೊಡ್ತಾರ ಅಂತೇಳಿ ಇನ್ನು ಕಷ್ಟ ಬಗೆಹರ್ದಿಲ್ಲ ಅಂತ ಕಾಣ್ತತಿ. ಅಲ್ಲ ಸುಮ್ಮನೆ ಕುಂತವ್ರು ನೆಬಸ್ಕೊಂಡು ಹೋದೆಲ್ಲಲ್ಲ ಮತ್ತೆ ಅವ್ರ ಅವಮಾನ ಮಾಡಿಸ್ಕೊಂಡ್ ಬರಕ್ ಒಳ್ಳೊಳ್ಳೆ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ನನ್ನ ಹಣೆ ಬರನೇ ಬರಬರಿ ಇಲ್ಲ ಏನ್ ಮಾಡ್ಲಿ ಯಾರನ್ನ ಹೋಗಿ ಕೇಳಲಿ ನನಗಂತೂ ತಿಳಿಲಂಗ ಆಗ್ಬಿಟ್ಟತ್ ನೋಡಪ್ಪ ನಿಜವಾಗ್ಲು. ಅಲ್ಲ ನನಗ್ ಗಾಡಿ ಕೊಟ್ಟಿಲ್ಲ ಅಂದ್ರೆ ನೀ ಯಾಕೆ ಇಷ್ಟು ಬೇಜಾರು ಮಾಡ್ಕೊಳತ್ತೀಯ ಗಿರ್ಜಕ್ಕ? ಏ ಅಲ್ಲ ನನಗೆ ಗಾಡಿ ಕೊಟ್ಟಿಲ್ಲ ಅಂತಂದೇಳಿ ಯಾಕೆ ಯೋಚನೆ ಮಾಡತ್ತೀನಿ ಕೇಳ್ತಿಯಲ್ಲ ಗಾಡಿ ಕೊಟ್ಟಿದ್ರ ಅಂದ್ರೆ ನಿನಗೆ ಇರೋಡಿಲೆ ತಗೊಂಡೋಗಿ ಮೊದ್ಲು ಆ ಪ್ರೇಮಿ ಗಂಡನ ಮಕ್ಕನ ಮುಂದೆ ಹಿಡ್ತಿದ್ದೆ ಅದನ್ನ ಆಕಿ ಗಂಡ ಗಾಡಿ ಕೊಟ್ಬಿಟ್ಟಿದ್ರ ಅವ್ನು ಜಗಳ ಮಾಡಿದ್ರ ತಪ್ಪಿತ್ತ ಒಟ್ಟು ಬೆಳಗ್ಗೆ ಬಂದು ಹುಯಿ ಏನ್ ಜಗಳ ಮಾಡೋಗ್ಯಾನಿಲ್ಲ ಹೋಗಯಪ್ಪ ನೀನು ನಾನು ನಿನ್ನ ನಂಬ್ಕೊಂಡು ಇದಾದ ನೋಡು ಹೋಗತ್ತಾಗ ನಿನ್ನ ಗಾಡಿ ಕೊಡ್ತಾರ ಅವ್ರು ಅಂತ ನಾನು ಎಷ್ಟು ಅನ್ಕೊಂಡ್ಬಿಟ್ಟಿದ್ದೆ ನನಗೆ ಗೊತ್ತಿತ್ತು ಕೊಡಲ್ಲ ಅಂತೇಳಿ ಆದ್ರೂ ನಾ ಅಂದೆ ನೀ ನನ್ನ ಮಾತು ಕೇಳಲಿಲ್ಲ. ಅಲ್ಲ ನನ್ನ ಗಾಡಿ ತಗೊಂಡೋಗಿ ನೀವ್ ಯಾಕೆ ಪ್ರೇಮಕ್ಕನ ಗಂಡ ಗಾಡಿ ಕೊಡ್ತೀರಿ? ಅಲ್ಲ ನಂಗೆ ಇಲ್ಲಿ ಏನಾಗಕತ್ತದ ಅಂತೇಳಿ ಅರ್ಥ ಆಗೋಲ್ತ. ಗಿರ್ಜಕ್ಕ ನೀವ್ ಏನ್ ಮಾತಾಡಕತ್ತೀರಿ? ಯವ್ವಾ ದೇವ್ರೇ ಇವನಿಗೆ ಎಲ್ಲ ಬಿಡಿಸಿ ಹೇಳ್ಬೇಕಾತಲ್ಲವಾ ಎಲ್ಲ ಗೊತ್ತಿದ್ದು ಗೊತ್ತಿಲ್ದಂಗ ಮಳ್ಳಂಗ್ ಮಾಡಕತ್ತಾನ ನೋಡ್ ಮಳ್ಳ ಅಂತವ. ಅಲ್ಲಲ್ಲ ಕುಂತ ಮಲ್ಲೇಶಿ ನೆಬಸ್ಕೊಂಡು ಹೋಗಿ ಮಲ್ಲೇಶ್ ಅಣ್ಣನ ನನಗ ಗಾಡಿ ಕೊಡ್ತಾರ ಬಾ ನಾ ಹೇಳಿ ಕೊಡ್ತೀರ ಅಂತ ಕರ್ಕೊಂಡು ಹೋಗಿ ನೀ ಹಿಂಗ್ ಮಾಡಕ್ ಸರಿ ಅನ್ಲ. ನಾನೆಲ್ಲಿ ಕರ್ಕೊಂಡು ಹೋದೆ? ಮಲ್ಲೇಶ್ ಅಣ್ಣ ಬಂದೇ ಇಲ್ಲ. ನನ್ನ ಮದ್ವಿ ಮುಂದಿನ ವಾರಕ್ಕೆ ಫಿಕ್ಸ್ ಆಗೈತಿ ಹೇಳಾಕಂತೇಳಿ ನಾ ಬಂದೆ. ಎಲ್ಲ ಜವಳಿ ಹಾಕ್ಸೋದು ಮುಗ್ದೈತಿ, ಬಂಗಾರ ಖರೀದಿನೂ ಮುಗ್ದೈತಿ, ಎಲ್ಲ ಮುಗ್ದೈತಿ, ಬರೀ ಅಕ್ಕಿ ಕಾಳು ಹಾಕುದು, ಈ ಮದ್ವಿ ಇಂಥ ದಿನ ಇಂಥದ್ದು ಇದ್ರಾಗ ಇಟ್ಕೊಂಡೇವಿ ಅಂತ ಹೇಳಾಕ್ ಬಂದಿತ್ತು ನಾನು. ನೋಡಿದ್ರಿ ನೀವು ಏನಪ್ಪ ನನಗೆ ನಮ್ಮ ಮಾವರ ಗಾಡಿ ಕೊಡ್ತೀನಿ ಅಂತ ಹೇಳಿಲ್ಲಪ್ಪ. ಅದು ಅಲ್ಲದೆ ನಮ್ಮ ಗಾಡಿ ತೊಗೊಂಡೋಗಿ ನೀವು ಪ್ರೇಮಕ್ಕರ ಗಂಡು ಕೊಡ್ತೀನಿ ಅಂತೀರಿ. ಅವ್ರ ಮಾವ ಪ್ರೇಮಕ್ಕರ ಅಪ್ಪ ಕೊಡವಲ್ಲ ಬಿಡು ಹಳೆ ಆಗ್ಬೇಕಂದ್ರ. ಇಲ್ಲೋಡ ನನ್ನ ಸೀಟ್ ನೆತ್ತಿಗೆ ಏರ್ಸಾಕತ್ತಿ ಹಾಲ್ ಕಟ್ವಾಡೆ ಸೆಟ್ಲ್ಮೆಂಟ್ ಗಾಡಿ ಕೊಡಿಸ್ಕೊರೆ ಇಷ್ಟ ಕೊಡ್ತೀನಿ ಆ ಗಾಡಿನ ಒತ್ತಿ ಇಟ್ಕೊಂಡಿದ್ದಂತೆ ಕರ್ಕೊಂಡು ಹೋಗಲಿಲ್ಲ ನೀನು. ನಾನ ಇಲ್ಲ ನಾ ಕರ್ಕೊಂಡೋಗಿಲ್ ಬಿಡು. ಅಯ್ಯೋ ದೇವ್ರೇ, ನನ್ನ ಹುಡುಗಿ ಜೊತೆಗೆ ಕೃಷ್ಣಂ ಪ್ರಣಯ ಸಖಿ ಪಿಕ್ಚರ್ ನೋಡಕ್ ಹೋಗಿದ್ದೆ ಗೊತ್ತನ. ನೋಡಿ ಆಕಿನ ಮನಿಗ್ ಬಿಟ್ಟು ಮತ್ತೆ ನನ್ನ ಡ್ಯೂಟಿ ಜಾಯ್ನ್ ಆಗೇನೀಗ. ಬಿಸಿ ಬಿಸಿ ಇವತ್ತು ಗಣಪನ ಹಬ್ಬಲ್ಲ, ಏನೇನ್ ಮಾಡಿರಿ ಆಕ್ರೋಟ್ ಅದ್ರ ಬೇರೆ 3 ದಿನ ಮೋದಕ ಬೇರೆ ಇವತ್ತು. ಒಂದ್ 4 ಮೋದಕ ಹಾಕ್ರಿ ಎಲ್ಲಾರ ಮನೆ ಅಂದು ಟೇಸ್ಟ್ ನೋಡ್ತೇನೆ. ಅದಕ್ಕೆ ಬಂದಿದ್ ನಾನು ಯಾವಾಗ ಕರ್ಕೊಂಡೋದೆ? ಶಾಂತಕ್ಕ ಇವ ಏನ ಹಿಂಗಂತಾನ? ಶಾಂತಕ್ಕ ನನಗೆ ಏನು ಅರ್ಥ ಆಗೋಲ್ತವ. ಅಣ್ಣ ನನ್ನ ಗಂಡನ ಕರ್ಕೊಂಡು ಹೋದ್ನ ಈ ಬಡೆ ಬಂದು ಇಲ್ಲ ಅಂತ ನೋಡ ಶಾಂತಕ್ಕ. ಅಲ್ಲ ನನಗೆ ಅನಿಸ್ತೈತಿ ಏನೋ ಲಪಡ ಆಗೈತಿ ಅದಕ್ಕೆ ಬಾಯ್ ಬಿಡ್ವಲ್ಲ ಈ ಬಡೆ ನನಗೆ. ಶಾಂತಕ್ಕ ನನಗೆ ಎದ್ದಿದ್ದ ಕನ್ನಕತೈತೆ ವಯವ್ವ ಇವ ಹಿಂಗಂತಾನಲ್ಲ ಶಾಂತಕ್ಕ. ಗಿರ್ಜಿ ಪಾರ್ಲ ಹರಿತ ಬಾ ಗಾಡಿ ಅವ್ರದವ್ರಿಗೆ ಕೊಟ್ಟು ನಿರಂಬಳಾಗಿ ಬಂದೆ ನೋಡಿ. ಈಗ ಏನ ಗಾಡಿ ಕೊಟ್ರೆ ಅವ್ರದ? ಯಪ್ಪ ದೇವ್ರಿ ಹೊಟ್ಯಾಗ ರುಮ್ಮಂದಿತ್ತಪ್ಪ ಯಪ್ಪ. ನನಗೆ ಎಷ್ಟು ಗುಡ್ಡನ ತೆಲಿಮೆ ಬಿದ್ದಂಗಾಗಿತ್ತು. ಗಾಡಿ ಕೊಟ್ರನ? ಓ ನೀವೊಬ್ರೆ ಹೋಗಿ ಮಾತಾಡಿ ಕೇಳಿಸ್ಕೊಂಡ್ರೆ? ಅಲ್ಲ ತಡಿ ಅಲ್ಲ ಏ ಅಮಾಸೆ ಹುಚ್ಚುಳೆ ಮಗನ ಅಲ್ಲಿ ಪಾರ ಅದಾವ ಇತ್ತಾಗ ಬಂದೆ ಅಲ್ಲೇ ಹೇಳ್ಬೇಕಿಲ್ಲ ಮನಿ ಕಡೆ ಹೋಗ್ತಾನೆ ಅಂತೇಳಿ. ನಾನು ಹಂಗಾರೆ ಈಗ ಮಾತಾಡಿ ಗಾಡಿ ಒಳಗೆ ಹೋಗಿ ಅದನ್ನ ಚಾವಿ ಇಸ್ಕೊಂಡು ಹೊರಗೆ ಬಂದು ಗಾಡಿ ಚಾಲು ಮಾಡೋ ಮಟ್ಟ ಇಲ್ಲೇ ಇಲ್ಲಲ್ಲಿವ ಅಂತ ನಾ ಯೋಚನೆ ಮಾಡತ್ತೀನಿ. ಅಯ್ಯೋ ದೇವ್ರೆ, ಯಾಕ ಎಲ್ಲಿ ಹೋಗಿದ್ದೆ? ಯಾರು ಬಂದ್ರ ಮಾತಾಡಕ? ಆದ್ರೂ ಏನಾರ ಯಾಕಾಗ್ಲಪ್ಪ ಪುಣ್ಯಾತ್ಮ ಬಂದು ದೇವ್ರು ಬಂದಂಗೆ ಬಂದೆಪ್ಪ. ಮಾತಾಡಿ ಗಾಡಿ ಇಸ್ತು ಕೊಟ್ಟೆಲ್ಲ ಅಷ್ಟೇ ಸಾಕು. ನನ್ನಂತಲೇ ನಕಲಿ ಮಾಡ್ತೀಯನ್ಲೇ? ಪಿಕ್ಚರ್ಗೆ ಹೋಗಿದ್ದೆ ಹೆಂಡತಿ ಕುಟ್ಟ ಅಂತೇಳಿ ಸುಮ್ನೀರೆ ನೋಡ ಗಾಡಿ ಇಷ್ಟು ಕೊಟ್ಟಿ ಅಂತ. ಗಿರ್ಜಕ್ಕರ ಮಲ್ಲೇಶಣ್ಣ ನೀವ್ ಏನ್ ಮಾತಾಡತ್ತೀರಿ ನಂಗಂತರೂ ಅರ್ಥ ಆಗೋಲ್ತ. ನಾ ಬಂದಿಲ್ಲ ಅಲ್ರಿ ನನಗೆ ಏನ್ ಗೊತ್ತು ನಿಮ್ ಗಾಡಿ ಇದಾಗಿದ್ದ. ನಾನು ನಿಜವಾಗ್ಲೂ ತಡ್ರಿ ಸಿನಿಮಾ ಟಿಕೆಟ್ ಅಯ್ಯೋ ಇದ್ರ ಹಂಗ್ಯಾಗಿ ಇಟ್ಟು ಬಂದಿಲ್ಲ. ಟಿಕೆಟ್ ತೋರಿಸ್ತಿದ್ದೆ ನಾನು ನಿಮ್ಗ. ನಾನು ನನ್ನ ಹುಡುಗಿ ಅದ್ರ ಪಿಕ್ಚರ್ಗೆ ಹೋಯ್ದ್ವಿ ನಾವು. ತಡ್ರಿ ಒಂದ್ ನಿಮಿಷ ತಡ್ರಿ ಮಲ್ಲೇಶಣ್ಣ ಅಲ್ಲಿ ಏನ್ ಮಾತಾಡಿದ ಅಮಾಸಿ? ಏನಿಲ್ರಿ ನೋಡಪ್ಪ ನೀನ್ ಮಾಡ್ತಿರೋ ತಪ್ಪು. ಅವನು ಅನಿವಾರ್ಯಕ್ಕಂತೆ ದುಡ್ಡು ಇಸ್ಕೊಂಡನ ಕೊಡ್ತಾನ, ಕೊಡು ಅವನ ಗಾಡಿ ಅವನಿಗೆ. ಇದು ಪರರ ವಸ್ತು, ಇದನ್ನ ನೀನ್ ಇಟ್ಕೊಂಡು ಈ ರೀತಿ ಕಾಡ್ಸೋದು ತಪ್ಪಕ್ಕೈತಿ. ಭೂಮಿ ಮೇಲೆ ಮನುಷ್ಯನೇ ಶಾಶ್ವತ ಅಲ್ಲ, ದುಡ್ಡು ಶಾಶ್ವತನ. ಈ ಕಲಿಯುಗದಲ್ಲಿ ಇದೆಲ್ಲ ನಡೀದು ಸಹಜ. ಆದ್ರೆ ಕಲಿಯುಗದಾಗ ಯೋ ದೇವ್ರೆ ಏನೇನೋ ಮಾತಾಡಿದಾರಿಪ್ಪ. ಇವೆಲ್ಲ ಯಾವಾಗ ಕಲ್ತಿದ್ನ ಗೊತ್ತಿಲ್ಲ. ಅವರು ಅಷ್ಟೆಲ್ಲ ಹರಡ್ತಿದ್ದವ್ರು ನಾನು ಗಿರ್ಜಿ ಹೋದಾಗ ಹೊರಗೆ ಸತಿಗೆ ಬಂದು ಮಾತಾಡಿದ್ದಿಲ್ಲ. ಕೊಡಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳಿ ಕಳ್ಸಿದ್ರು. ಆಮಾಸಿ ಮಾತಾಡ್ತಿದ್ದಂಗ ಮೆತ್ತಗಾಗ್ಬಿಟ್ರು ಒಮ್ಮಿಂದಮ್ಮಕ್ಕ. ಕಡೆಗೆ ನಿಮ್ಮ ದುಡ್ಡು ನಾನು ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡ್ರಿ, ನಿಮ್ಮ ದುಡ್ಡು ಎಲ್ಲ ಬರುತ್ತೆ ನಿಮ್ಮ ಹತ್ರಕ್ಕೆ, ನೀವು ಅವನ್ನ ಯಾವತ್ತೂ ಕೇಳಕ್ಕೆ ಹೋಗ್ಬೇಡ್ರಿ, ಗಾಡಿ ಕೊಡ್ರಿ ಅಂತೇಳಿ ಕೊಡ್ಸಿಸಿದಪ್ಪ.
ಸೀದಾ ಚಾವಿ ಬಾ ಮಲ್ಲೇಶಣ್ಣ ಕೊಡ್ತೀನಿ ಅಂತ ಒಳಗೆ ಕರ್ಕೊಂಡು ಹೋಗ್ಬಿಟ್ರು ಅವ್ರು. ಒಳಗೆ ಹೋಗಿ ಚಾವಿ ಇಸ್ಕೊಂಡು ಹೊರ ಬರೋದ್ರೊಳಗೆ ಇವ್ ನೀಲ ಇಲ್ಲ. ಹಂಗಾರೆ ಅಮಾಸಿ ನಿಜವಾಗ್ಲೂ ನೀವು ಹೋಗಿಲ್ಲ? ಇಲ್ಲ ಶಾಂತಕ್ಕ, ನಾ ಹೋಗಿಲ್ಲವಾ. ಏನ ಶಾಂತಕ್ಕ, ಇದು ಅರ್ಥನ ಆಗ್ವಲ್ತ. ಇನ್ನೂ ಏನು ಯೋಚನೆ ಮಾಡ್ತಿಲಿ? ಆ ಗಣಪಲೆ ಅವ ಬಂದವ, ಆ ಗಜಮುಖ ಗಣೇಶ ವಿಘ್ನ ವಿನಾಶಕ ನಾಯಕ, ಆ ತಂದೆ ಅವ ಬಂದವ. ಏನ ಗಣೇಶ ಬಂದು ನಿಮ್ಮ ಕಷ್ಟ ನೋಡಕ್ಕಾಗ್ಲಾರ್ದ ಸಹಾಯ ಮಾಡಿ ಹೋಗ್ಯಾನ ಗೊತ್ತ? ಗಣಪನ ಹಬ್ಬದಾಗ ಹತ್ಕೊಂತ ಕುಂತಾಳ ನನ್ನ ಭಕ್ತಳ ಅಂತೇಳಿ ಬಂದು ಸಹಾಯ ಮಾಡೋಗ್ಯಾನ. ವರ್ಷಕ್ಕೊಮ್ಮೆ ಅವ ಭೂಮಿಗೆ ಬರುದೇ ಗಣೇಶ ಚತುರ್ಥಿ ದಿನ ಬಂದು ಎಲ್ಲ ಭಕ್ತರ ಕಷ್ಟಗಳನ್ನ ಕೇಳ್ತಾನ ಅಂತ ನಾವು ಕೇಳಿದ್ವಿ. ನಮ್ಮ ಹಬ್ಬ, ನಮ್ಮವ್ವ, ನಮ್ಮ ತಾತ ಮುತ್ತಾತರು ಹೇಳೋದು ಕೇಳಿದ್ವಿ. ಇವತ್ತು ಕಣ್ಣಾರೆ ನೋಡ್ದಂಗಾತ ಗಿರ್ಜಿ. ನಿಜವಾಗ್ಲು ಆ ಗಣಪನ ಒಂದು ದರ್ಶನ ಮಾಡಿದ್ರಲ್ಲ, ನೀವೇ ಪುಣ್ಯವಂತರವಾ, ನೀವೇ ಪುಣ್ಯವಂತರ. ಶಾಂತಕ್ಕ, ನನಗೆ ಏನ್ ಮಾತಾಡ್ಬೇಕಂತೇಳಿ ಗೊತ್ತಾಗವಲ್ತ ಶಾಂತಕ್ಕ. ಅಲ್ಲ, ಗಣೇಶ ವಿಘ್ನ ವಿನಾಶಕ ನಮ್ಮನಿಗೆ, ಅದು ನಮ್ಮಿದ್ರಿಗೆ ನಮ್ಮ ಕಷ್ಟ ಕೇಳಕ. ಶಾಂತಕ್ಕ, ಇದನ್ನ ಯಾರ್ದಾರ ಮುಂದೆ ಹೇಳಿದ್ರೆ ನಂಬ್ತಾರನ? ಈ ಕಲಿಗಾಲದಾಗ ಯಾರು ನಂಬ್ತಾರ ಶಾಂತಕ್ಕ? ಆದ್ರೆ ಅದನ್ನ ಅನುಭವಿಸಿದವ್ರಿಗೆ ಗೊತ್ತು ಅಂತಾರಲ್ಲ. ನಿಜವಾಗ್ಲು ಅಯ್ಯೋ ದೇವ್ರೆ, ಎಂಥ ಪಾಪಿಷ್ಟ ಕೈಗಳಿರ್ಬೇಕು, ನಾನು ಎಂಥ ಪಾಪಿಷ್ಟ ಕಣ್ಣುಗಳಿರ್ಬೇಕ ಶಾಂತಕ್ಕ. ಆ ನಮ್ಮಪ್ಪ ಗಣಪ ಬಂದ್ರು ಇದ್ರಿಗೆ ಪಾಪ ಅದಕ್ಕೊಂದು ಏನು ತಿನ್ನಕ್ ಕೊಡ್ಲಿಲ್ಲಲ್ಲ ಶಾಂತಕ್ಕ. ನಾನು ಅವನ ಪಾದಕ್ಕೆ ಅಡ್ಚರಿಗೆ ನೀರು ಹಾಕಿ ನಮಸ್ಕಾರ ಮಾಡ್ಲಿಲ್ಲಲ್ಲ, ಹೂ ಏರಿಸ್ಲಿಲ್ಲಲ್ಲ ಶಾಂತಕ್ಕ. ನಾನು ಎಂಥ ಕರ್ಮಗೇಡಿಯ ಶಾಂತಕ್ಕ ನಾನು. ಆದ್ರೆ ನಮ್ಮ ಕಷ್ಟ ಪರಿಹಾರ ಮಾಡಿ ಹೋದ್ನಲ್ಲವ ಅವ. ಅಯ್ಯೋ ಶಾಂತಕ್ಕ, ನನಗೇನು ಹೇಳ್ಬೇಕು, ಮಾತು ಬರವಲ್ಲು. ನಿಜವಾಗ್ಲು ಭೂಮಿ ಮೇಲೆ ಯಾರ್ಯಾರ ಕಷ್ಟ ಯಾವ ರೀತಿ ಬಗೆಹರಿಸಿರ್ತಾನೋ ದೇವರಿಗೆ ಗೊತ್ತು. ಅದನ್ನ ಯಾರೇ ಈಗ ನನ್ನ ಮುಂದೆ ಇನ್ನೊಬ್ರು ಬಂದು ಹೇಳಿದ್ರು ನಾನು ನಂಬ್ತಿದ್ದಿಲ್ಲ. ಆದ್ರೆ ಅದನ್ನ ಆ ದೇವ್ರ ಪವಾಡನ ಸ್ವತಃ ಅನುಭವಿಸಿರ್ತಾರಲ್ಲ, ಒಂದು ಆಕ್ಸಿಡೆಂಟ್ ಆಗ್ತಿರ್ಬೋದು, ಆ ಕ್ಷಣದಾಗ ಇದಕ್ಕಿದ್ದಂಗೆ ದೇವ್ರು ಕಾಪಾಡಿರ್ತಾನ. ಅದನ್ನ ಅನುಭವಿಸ್ತವ್ರಿಗೆ ಗೊತ್ತಿರ್ತತಿ. ನಿಜವಾಗ್ಲು ಶಾಂತಕ್ಕ, ನನಗೆ ಅಯ್ಯೋ ದೇವ್ರೆ, ಖುಷಿ ಆಗ್ತಾಯ್ತು, ದುಃಖ ಆಗತ್ತೆ, ಒಂದು ಗೊತ್ತಾಗವಲ್ತು ಶಾಂತಕ್ಕ. ಇಲ್ವಾ, ನಾನು ನಿನ್ನೆ ಗಣಪಗೆ ಎಡಿನೇ ಮಾಡಲಿಲ್ಲ, ಮನ್ಸಿಗೆ ಭಾಳ ನೋವಾಗಿತ್ತಂತೇಳಿ ಇವ ಶೆಟ್ರ ಅಂಗಡಿಗೆ ಹೋಗಿ ಹೆಂಗಾರ ಮಾಡಿ ಸಾಲ ಕೇಳಿ ಸಂತಿ ತಂದೆ ನಾನು ಇವತ್ತು ಎಡಿ ಮಾಡ್ತೀನಿ, ಗಣಪ ಮೋದಕ ಮಾಡ್ತೀನಿ. ಈಗ ಗಿಜಕರ ತೋರಿ. ಅಯ್ಯೋ ಮಲ್ಲೇಶಣ್ಣ ಇಲ್ಲೇ ಇದೆಯಲ್ಲ, ಹೋಗ್ಲಿಲ್ಲ ಪೇಟ್ಗೆ? ಸರಿಪ್ಪ ತಗೋ, ಹಿಡಿ ಇಳಿಸ್ಕೊ. ಏನ ಇದು ಮಲ್ಲೇಶಣ್ಣ, ನಕಲಿ ಮಾಡ್ಬೇಡ ಮರ, ಸಂತಿ ಹಿಡಿಪ, ತೋಡಿ ಪಟ್ನ ಹಿಡಿ. ಅಯ್ಯಪ್ಪ ಕೆಮ್ಮ, ಅಲ್ಲಿ ಅಂಗಡಿಯಾಗಿನ ಗಿರಾಕಿ ಸುಮಾರು ಮಂದಿ ಅದಾರ, ನಾ ಇನ್ನೂ ಹೋಗ್ಬೇಕು ಮರ, ಇವತ್ತು ಹಬ್ಬದ ಸಂತಿ ಭಾಳ ಐತಿ. ಅಣ್ಣ ಇಳಿಸ್ಕೊ ಬಾ, ವಜ್ಜಾಗೈತಿ. ಇವೆಲ್ಲ ನಮ್ಮ ಮನಿಗೆ ಮಂದಿ ಮನಿ ತಂದು ನಿಮ್ಮ ಮನಿ ಬೇಕಲ್ಲ ಇಳಿಸ್ತೇನೆ ಅಣ್ಣ. ಏನಪ್ಪ ಒಂಥರನ ಮಾತಾಡತಿ. ಉಳ್ದಿದ್ ಚಿಲ್ಲರ್ ಏನ ಮತ್ತೆ ಹಳೇದೇನೋ ಒಂಚೂರು ಕೊಡೋದಿತ್ತಂತ, ಅದಕ್ಕೆ ವಜಾ ಮಾಡ್ಕೋತೀನಿ. ಮಲ್ಲೇಶ್ ಇತ್ತಾಗ ಬಂದಾಗ ಲೆಕ್ಕ ಹೇಳ್ತೇನೆ ಅಂದ್ರೆ ಯಜಮಾನ್ರು. ಇದ್ರದ್ದೆಲ್ಲ ಕ್ಲಿಯರ್ ಆಗೈತಿ. ಮತ್ತೆ ಉಳ್ದಿದ್ ಚಿಲ್ಲರ್ ನೀ ಅಲ್ಲೇ ಬಂದು ಅಂಗಡಿ ಕಡೆ ಮಾತಾಡಿಸ್ಕೋಣ. ಏನ ನಾ ಬರ್ತಂತಪ್ಪ ಹೊತ್ತದ. ಅಲ್ಲ, ಇದು ರೇಷನ್ ಯಾರ ಮಲೇಶಣ್ಣ ಹೇಳಿದ್ನ? ಹ್ಞೂ ಶಾಂತಕ್ಕ, ನಾನು ಅರ್ಜೆಂಟ್ ಒಂಚೂರು ಪ್ಯಾಟಿಗೆ ಹೋಗೋದೈತಪ್ಪ, ನಂಗೆ ನಿಂತೆಲ್ಲ ಕೊಡ್ಸ್ಕೊಂಡು ಮನೆಗೆ ಒಯ್ದು ಇಡಾಕ ಪುರ್ಸತ್ತಿಲ್ಲ. ಒಂಚೂರು ಏನೇನು ಬೇಕು ಎಲ್ಲ ಸಂತಿ ಸಾಮಾನು ಕಟ್ಟಿ ಒಂಚೂರು ಮನೆ ಕಡೆ ಕೊಟ್ಟು ಬಿಡಪ್ಪ ಅಂತೇಳಿ ರೊಕ್ಕ ಕೊಟ್ಟು ಹೋಗಿದ್ರು. ನೋಡಿದ್ರೆ ಇಲ್ಲೇ ಅದಾರ ಮಲ್ಲೇಶಣ್ಣ, ಹೊತ್ಕೊಂಬರ್ದಕ್ಕಂತೇಳಿ ನಂಗೆ ಹೇಳಣ. ಆಯ್ತು ಶಾಂತಕ್ಕ, ಬರ್ತೀನಿ. ನೀವೇನು ಈ ಸಲ ಹಬ್ಬದ ಸಂತಿಗೆ ಬರಲೇ ಇಲ್ಲಲ್ಲ ನಮ್ಮ ಅಂಗಡಿಗೆ? ಯಜಮಾನ್ರು ಕೇಳಾಕತ್ತಿದ್ರು, ಬಂದು ಒಯ್ರಿ, ಕಾಂಪಿಟೇಷನ್ ಜಾಸ್ತಿ ಐತಿ ನಮ್ಮ ಅಂಗಡಿಯಾಗ, ಇನ್ನೂ 2 ರೂಪಾಯಿ ಬೇಕಾದ್ರೆ ಲಾಸ್ಟಿಗೆ ಬಿಡ್ತೇವಿ. ಬರ್ತೇನೆ. ನಾನು ಹೋಗಿಲ್ಲ. ಅಲ್ಲ, ನಾನು ಇದ್ರ ರೊಕ್ಕ ಎಲ್ಲಿಂದ ಕೊಡ್ಲಿ? ಅದು ಇಷ್ಟ ಕೊಂಡ ಸಂತಿದು. ಅಯ್ಯೋ ದೇವ್ರೆ, ನನ್ನಂತೇಳಿ ರೊಕ್ಕನೇ ಇಲ್ಲ ಜಾಸ್ತಿ. ಈಗ ಏನಾರ ಅರ್ಧ ಕಿಲೋ ಪಾವು ಕಿಲೋ ಹೇಳಿ ತರಬೇಕಿತ್ತು. ಅಲ್ಲ ಏನಂತ ಹೇಳೋದಂತ. ಅಲ್ಲ ಕಲಿಗಾಲ ಇದು. ಅಯ್ಯೋ ದೇವ್ರೆ, ನಂಗೆ ನಂಬಕ್ಕಾಗೋಲ್ತ. ಯಾವ್ದೋ ಪಿಕ್ಚರ್ನೇ ನೋಡ್ದಂಗೆ ಅನ್ಸಕತ್ತಲ್ಲಪ್ಪ. ಅಲ್ಲ ಮಲೇಶಣ್ಣ, ಹಾಡ ಐತಿ, ನಿನ್ನೊಲುಮೆಯ ನೋಟದ ಒಂದು ಹೊನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ ಅಂತೇಳಿ ಗಣಪತಿ ಆ ನಮ್ಮಪ್ಪ ಕಣ್ಣು ಬಿಟ್ರೆ ಇದೆಲ್ಲ ಒಂದು ಲೆಕ್ಕನ ಮಲೇಶಣ್ಣ. ಹೇಳು, ತಿಪ್ಪಿ ಹೋಗಿ ಉಪ್ಪರಿಗೆ ಆಕತಿ, ಉಪ್ಪರಿಗೆ ಹೋಗಿ ತಿಪ್ಪಿನೂ ಆಕತಿ. ಏನು ದೇವ್ರದ್ದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ನಿಮ್ಮ ಕಷ್ಟ ನೋಡೋಕ್ಕಾಗ್ಲಾರ್ದ ಸಹಾಯ ಮಾಡ್ಯಾನ. ಇನ್ನು ಮುಂದಾರ ರೊಕ್ಕನ 1 ರೂಪಾಯಿ ಜೋಡಿಸಿಟ್ಕೊಂಡು ಜೀವನ ಚೆಂದಾಗಿ ಮಾಡ್ಕೊಂಡು ಹೋರಿ. ಸಂತಿ ಒಳಗೆ ಹೋಯ್ರಿ. ನೀನು ಆ ನಮ್ಮಪ್ಪ ಬದ್ಲಿಗೆ ಆ ನಮ್ಮಪ್ಪಗೆ ಚೆಂದಾಗಿ ಎಡಿ ಮಾಡ್ರಿ. ಯಪ್ಪ ಬಾಬು ಗಿರ್ಜಿ, ನಾನು ನಮಸ್ಕಾರ ಮಾಡ್ತೀನಿ. ವಾ ದೇವ್ರೆ, ನನಗೆ 2 ಗಂಡು ಮಕ್ಳು ಇದ್ದಿದ್ರೆ ನಾನು ಗಣಪನ ಇಡ್ತಿದ್ದೆ. ಇರೋ 2 ಹೆಣ್ಮಕ್ಳು ನಮ್ಮ ವಂಶದ ಗಣಪನ ಇಡೋದು ಇಲ್ಲಲ್ಲ, ಹಂಗಾಗಿ ಸುಮ್ಮನಾದೆ. ನಮ್ಮ ಅಣ್ಣ ಇಟ್ಟಾನ ಗಣಪನಿಗ. ತವ್ರ ಮನೆಗೆ ಹೋಗ್ಬೇಕಿತ್ತು ಗೌರಿ ಹಬ್ಬಕ್ಕೆ, ಯಾರು ಬರಲೇ ಇಲ್ಲ ಕರಿಯಾಕ, ಅದಕ್ಕೆ ಹೋಗಲೇ ಇಲ್ಲ. ಇರಲಿ,
ಮನ್ಯಾಗ ಹೋಗಿ ಆರಾಮ ಹಬ್ಬ ಮಾಡಿ ಮೋಜು ಮಸ್ತಿ ಮಾಡಿ ಬರೋಕ್ಕೂ ಆಗೋದಿಲ್ಲ. ಯಾಕಂದ್ರೆ ನನ್ನ ಗಂಡಗೆ ನೋಡಿದ್ರೆ ನೆಟ್ಟಗೆ ಮಾತಾಡಕ್ಕೆ ಬರವಲ್ತು, ಚಂದಾಗಿ ಅಡ್ಡಾಡಕ್ಕೆ ಬರವಲ್ತು. ಇನ್ನು ಇದೆಲ್ಲ ಕಷ್ಟ ಯಾವಾಗ ಬಗೆಹರಿತೈತೋ ಏನೋ ದೇವ್ರಿಗೇ ಗೊತ್ತು. ಶಾಂತಕ್ಕ, ನಂಗೆ ನಿಜವಾಗ್ಲೂ ನಂಬಕ್ಕಾಗವಲ್ತು. ಕನಸು ಕಾಣಕತ್ತೇನೆ ನಾನೇನಾರ? ಕನಸು ಏನಾರ ಕಾಣಕತ್ತೇನೆ? ಕನಸಲ್ ತಗೋರಿ ಗಿರ್ಜಕರ, ಕನಸಲ್ಲ. ದೇವ್ರು ಅದಾನ ಇದ್ದಿದ್ದಕ್ಕೆ ಮತ್ತೆ ಇನ್ನು ಭೂಮಿ ಮ್ಯಾಗ ಮಳಿ ಬೆಳಿ ಸ್ವಲ್ಪ ಉಳ್ದಿರೋದು. ಏನ ಅಕ್ಕತಿ ಏನೂ ಆಗುದಿಲ್ಲ. ಏನ ಒಳಗೋಯ್ರಿ ದೇವ್ರ ಅದಾನ. ಎಷ್ಟೋ ಜನ ಸಾಯಿ ಅಂತಾರ, ಬದುಕ್ಯಾರ. ಸತ್ಯತ್ ಬಿಡು ಅಂತ ಹೆಣ ಕಟ್ಟಿಟ್ಟಿದ್ದು ಸತಿಗೆ ಹೊಳ್ಳಿ ಕೈಕಾಲು ಮಿಸಿಕ್ಸಿದ್ದು ನೋಡೇವಿ. ಏನ ಅಯ್ಯೋ ದೇವ್ರೆ, ಪವಾಡಗಳು ಭಾಳ ಆಗ್ತಿರ್ತಾವು. ಹಂಗೆ ನೋಡಕ್ಕೆ ಹೋದ್ರೆ ಜಗತ್ತಿ ನಮ್ಮ ಒಂದು ತರ್ಕಕ್ಕೆ ನಿಲುಕ್ಲಾರ್ದಂಥವು ಎಷ್ಟೆಷ್ಟೋ ಅದಾವ ಭೂಮಿ ಮೇಲೆ. ಏನೇನು ನಾವೆಲ್ಲ ಇದ್ದ ಮೇಲೆ ದೇವ್ರು ಇಲ್ದಂಗಿರ್ತಾನನ್ರಿ? ಅದು ವರ್ಷಕ್ಕೊಮ್ಮೆ ಗಣಪಂದು ನೀವು ಗಣಪನ ಇಟ್ಟು ಕಷ್ಟ ಅಂತ ಕುಂತ್ರ ದೇವ್ರು ಸುಮ್ಮನೆ ಇರ್ತಾನ? ಏನಾಗುದಿಲ್ಲ. ನಡ್ರಿ ಒಳಗೆ ನಡ್ರಿ, ಕರ್ಕೊಂಡು ನಡ್ರಿ.